ಈ ಮೂವಿನ ನೋಡೋ ಮುಂಚೆ ನನಗನ್ಸಿತ್ತು ಸುಮ್ಮನೆ ಒಂದು ಮೂವಿನ ದೇವ್ರ ಮೇಲೆ ಮಾಡಿ ಸುಮ್ಮನೆ ಆಗಬೇಕಾಗಿತ್ತು. ಒಂದೊಳ್ಳೆ ರೀಚ್ ಆಯಿತು ಅನ್ನೋ ಕಾರಣಕ್ಕೆ ದೊಡ್ಡದಾಗಿ ಏನಾದರೂ ಮಾಡಿದ್ರಾ ಅಂತ ಅಂದ್ಕೊಂಡು ಥಿಯೇಟ್ರಿಗೆ ಹೋದೆ. ಕಾಂತಾರ ಚಾಪ್ಟರ್ 1. ಬನ್ನಿ ಈ ಮೂವಿಲಿ ಏನಿದೆ ಏನಿಲ್ಲ ಏನಿರಬೇಕಾಗಿತ್ತು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಥಿಯೇಟರ್ ಕೂತು ತುಂಬ ಹಾಲಿವುಡ್ ಟ್ರೈಬಲ್ ಮೂವಿಗಳನ್ನ ಕಂಪೇರ್ ಮಾಡ್ತಾ ಕೊನೆಗೆ ಅಂದ್ಕೊಂಡೆ ಕನ್ನಡ ಮೂವಿನ ಹಾಲಿವುಡ್ ಮೂವಿಗೆ ಕಂಪೇರ್ ಮಾಡೋ ರೇಂಜಿಗೆ ನಮ್ಮ ವಿಜುವಲ್ಸು ಮತ್ತು ಕ್ರಿಯೇಟಿವಿಟಿ ಎಕ್ಸ್ಪ್ಯಾಂಡ್ ಆಗಿದೆ. ತುಂಬ ಖುಷಿ ವಿಷಯ. ಆ್ಯಂಡ್ ಥ್ಯಾಂಕ್ಸ್ ಟು ರಿಷಬ್ ಶೆಟ್ಟಿ, ಹೊಂಬಾಳೆ ಆ್ಯಂಡ್ ಎಂಟೈರ್ ಟೀಮ್ ಫಾರ್ ಕಾಂತಾರ ಚಾಪ್ಟರ್ 1. ಹುಲಿ, ಕನಕವತಿ, ಹಂದಿ, ಕಾಡುಪಾಪ ಈ ಪಾತ್ರಗಳು ಕಳೆದ ಕಾಂತಾರಕ್ಕಿಂತ ತುಂಬ ವಿಭಿನ್ನವಾಗಿದೆ ಮತ್ತು ಈ ಪಾತ್ರಗಳು ಇನ್ನೊಂದು ಸ್ವಲ್ಪ ಇರಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಮೂವ್ ಆಗಿ ಬೇರೊಂದು ರೀತಿ ತೆರೆದುಕೊಳ್ಳುತ್ತೆ. ಅದು ಹೇಗೆ ಏನು ಅಂತ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಆಲ್ರೆಡಿ ನೋಡಿದವ್ರಿಗೆ ಆ ಪಾತ್ರ ತುಂಬ ಇಷ್ಟ ಆಗಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತಾ ಹೋಗಿ. ಇನ್ನು ಪರಶುರಾಮರ ತುಳುನಾಡು ಬಗ್ಗೆ ಗೊತ್ತಿದ್ದು ನನಗೆ ಬರ್ಮೆ ಸ್ವಲ್ಪ ಹೊಸ ಪರಿಚಯ. ಆದರೆ ರಿಷಬ್ ಅವ್ರ ನಟನೆ ನೋ ಕಮೆಂಟ್ಸ್. ಅವರ ಅವತಾರಗಳು ತುಂಬ ಸಖತ್ತಾಗಿ ಕಾಣಿಸ್ತದೆ ಇದರಲ್ಲಿ. ಅವ್ರದ್ದು ಒಂದು ಯೌವನದ ಬರ್ಮೆನ ತೋರಿಸೋದು ಅಥವಾ ಫಾರೆಸ್ಟ್ ಫೈಟ್ ಸೀನ್ಗಳಾಗಿರ್ಬೋದು, ಹೀರೋಯಿನ್ ಜೊತೆ ಮೂಮೆಂಟ್ಸು, ದೈವ ಸೀನ್ಸು, ಟ್ರೈಬ್ ಲೀಡರು, ವಾರಿಯರ್ ಕಾಣಿಸ್ಕೊಳ್ಳೋ ಅಥವಾ ವಾರಿಯರ್ ಫೈಟ್ಸು, ಈ 3 ವರ್ಷ ಅವ್ರು ಮಾಡಿರೋ ಅಷ್ಟು ಹಾರ್ಡ್ ವರ್ಕ್ ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನು ಕೊನೆಯಲ್ಲಿ ಅನ್ನಿಸ್ತು ರಿಷಬ್ ಅವರು ದೈವಗಳ ಬಗ್ಗೆ, ಅದ್ರ ಮೂಲ ಆರಾಧನೆ ಬಗ್ಗೆ ಸ್ವಲ್ಪ ವಿವರಣೆ ಕೊಡಬೇಕಾಗಿತ್ತು. ಯಾಕಂದರೆ ಕಲೆಗಳನ್ನ ಹಣಕ್ಕೋಸ್ಕರ ಮಾಡೋ ಈ ಕಾಲದಲ್ಲಿ ದೈವಾರಾಧನೆ ಕೂಡ ಒಂದು ಕಲೆಯಾಗಿ ಹಣಕ್ಕೋಸ್ಕರ ವಿಶ್ಲೇಷಣೆ ಮಾಡ್ತಿದ್ದಾರೆ. ಇದನ್ನು ಅದರದ್ದೇ ಆದ ವಿಭಿನ್ನ ರೀತಿಯಲ್ಲಿ ದೈವಿಕ ಭಾವನೆಯಲ್ಲಿ ತೋರಿಸ್ಕೊಳ್ಳಿ ಅಥವಾ ದೈವಿಕವಾಗಿ ಇಡಿ ಅನ್ನೋದನ್ನು ಅವ್ರು ಹೇಳ್ಬೋದಾಗಿತ್ತು. ಮುಂದಕ್ಕೆ ಹೇಳೋ ಪ್ಲ್ಯಾನ್ ಇದೆಯೋ ಗೊತ್ತಿಲ್ಲ. ಒಂದೇ ಭಾಗ ಸಾಕು ಅಂದ್ಕೊಂಡ್ರು ನನಗೆ ಇನ್ನೊಂದೆರಡು ಭಾಗ ಬಂದರೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಲೈಕ್ ಮಹಾವತಾರ ನರಸಿಂಹ ಥರ. ಯಾಕಂದರೆ ಇವರು ಬರೀ ದೈವಗಣ ಬಗ್ಗೆ ಅಲ್ಲ, ಎಲ್ಲ ದೈವಗಣಗಳ ಬಗ್ಗೆಯೂ ಕೂಡ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಮಗೂ ತಿಳ್ಕೊಳ್ಳೋ ಕುತೂಹಲ ಇದೆ. ಅದನ್ನು ಹೊಂಬಾಳೆ ಹೆಂಗೆ ವಿವರಣೆ ಕೊಡ್ತಾರೆ ಗೊತ್ತಿಲ್ಲ.